ಫಸ್ಟ್ ಟ್ರಿಪ್ಪು ಕಂಪ್ಲೀಟ್ ಆಯಿತು. ಟೈಮ್ ನೋಡ್ಬೋದು 10 ಗಂಟೆ 41 ನಿಮಿಷ. ಎಲ್ಲಿದ್ದೀನಿ ಅಂತ ಕೇಳೋದಾದ ಸ್ನೇಹಿತರೆ, ಇಲ್ಲಿ ಫೋರಮ್ ಮಾಲ್ ನೆಕ್ಸಸ್ ಮಾಲ್ ಹತ್ರ ಇದ್ದೀನಿ. ನೋಡೋಣ ಇವತ್ತೊಂದು ದಿವಸ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನೆನ್ನೆ ಅಂತೂ ಡ್ಯೂಟಿ ಸರಿಯಾಗಿ ಮಾಡಿಲ್ಲ. ಊಬರಲ್ಲಿ ಒಂದು ರೈಡ್ ಕಂಪ್ಲೀಟ್ ಆಗಿದೆ. ಸೊ ಕಸ್ಟಮರಲ್ಲೆಲ್ಲ ಹೋಯ್ತಿದ್ದಾರೆ, ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. 196 ರೂಪಾಯಿ. ಸೊ ಇನ್ನೊಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನಮ್ಮ ಯಾತ್ರೆನಲ್ಲಿ ಗೊತ್ತಾಗ್ತಿಲ್ಲ, ತುಂಬ ಚಿಕ್ಕದಾಗಿದೆ ಇಲ್ಲಿ ರೋಡ್ ಬೇರೆ. ಆಟೋ ಅಲ್ವಾ, ಹೆಂಗೋ ಮ್ಯಾನೇಜ್ ಮಾಡ್ಕೊಬಿಡ್ಬೋದು. ಓಕೆ, ಇಲ್ಲೊಂದು ಕಾರ್ ಇತ್ತು, ಜಸ್ಟ್ ಮೂವ್ ಆಗಿದೆ. ಇಲ್ಲೇ ಎಲ್ಲೋ ತೋರಿಸ್ತಿದೆ ಕಸ್ಟಮರ್ ಲೊಕೇಶನ್ನು, ಹೋಗಿ ಪಿಕಪ್ ಮಾಡೋಣ. ಎಲ್ಲಿದ್ದೀನಿ ಅಂತಂದರೆ JM ಪಾಳ್ಯ ಅಲ್ಲಿದ್ದೀನಿ, ಜಗದೀಶ್ ನಗರ. ಚಾರ್ಲಿ ರೆಡಿ ಸೈಡ್ಗೆ. ಇವತ್ತು ಡ್ಯೂಟಿ ಚೆನ್ನಾಗೇ ಬರ್ತಿದೆ, ಡಿವೈಸಲ್ಲಿ ಪಡ್ಕೊತಾನೆ ಇದೆ. ಇಂಥ ರೆಸಿಡೆನ್ಷಿಯಲ್ ಏರಿಯಾಗಳಿಗೆಲ್ಲ ಬಂದರೆ ಡ್ಯೂಟಿಗೇನು ಮೋಸ ಏನು ಆಗಲ್ಲ. ಈ ಬಾಕಿ ದಿವಸ ಬಂದ್ಬಿಟ್ಟು ಏನಾಗ್ಬಿಡುತ್ತೆ, ಕೆಲವೊಂದು ಕಡೆ ಎಲ್ಲ ಈ ಕಂಪ್ನಿಗಳಿರ್ತಾವಲ್ವ, ಅಲ್ಲಿ ಕಂಪ್ನಿಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಡ್ಯೂಟಿ ಸಿಗೋಕ್ಕೆ. ಇಲ್ಲಾಂದರೆ ನಾರ್ಮಲ್ ಆಗಿ ಏನು ತೊಂದರೆ ಇಲ್ಲ. ಒಳಗೆ ತೋರಿಸ್ತಾ ಇದ್ದಲ್ಲಪ್ಪ ಇದೇನಾ, ತಿರ್ಗ್ಸಕ್ಕಾಗುತ್ತಾ ಇದ್ರ ಒಳಗಡೆ? ಗಲ್ಲಿ ಒಳಗಡೆ ಎಲ್ಲ ಇದ್ರೇ ಸ್ವಲ್ಪ ತಲೆನೋವು. ರಾಂಗ್ ಆಗಿ ಬಂದ್ಬಿಟ್ನ ನಾನು. ಎಲ್ಬೋರ್ಡ್ ಅಂತ ಅನ್ಕೋಬೇಡಿ, ಎಲ್ಬೋರ್ಡ್ ಅಲ್ಲ, ಇದ್ರ ಮ್ಯಾಪಲ್ಲಿ ಒಂದೊಂಥರ ಅಣ್ಣ, ನನಗೂ ಗೊತ್ತಿಲ್ಲ ಅಣ್ಣ ಅಷ್ಟು. ಏನಿದ್ರಿ ಹೆಸರು? ಲೊಕೇಶನ್ ಚೆಕ್ ಮಾಡಿರಿ, ಗೊತ್ತಿಲ್ಲ ಅಣ್ಣ. ಇದ್ರಲ್ಲಿ ಹಾಕಿ ನೋಡಿ, ಅದೇ ಇದು ಗೂಗಲ್ ಮ್ಯಾಪಲ್ಲಿ ಹಾಕಿ ನೋಡ್ರಿ. ಗೊತ್ತಿಲ್ಲ ಲೊಕೇಶನ್ ಹೇಳೋದು, ಆಮೇಲೆ ಅವರು ಬೈಕ್ ಕೊಣೋದು, ಅದು ಸರಿ ಬರಲ್ಲ. ಸೊ ಹಂಗಾಗಿ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಒಳ್ಳೇದು. ಸುಮ್ಮನೆ ನಾವು ತೋರಿಸ್ಕೊಳಕ್ಕೆ ಹೋಗಿ ಅದು ಎಲ್ಲಿರ್ತಾವ, ಯಾವುದೋ ರೋಡ್ ಏನಾದರೂ ಕೇಳಿದ್ರೆ ಒಂದು ಲೆಕ್ಕಾಚಾರ ಹೇಳ್ಬೋದಿತ್ತು. ಅವ್ರ ಅಪಾರ್ಟ್ಮೆಂಟ್ ತೋರಿಸ್ತವ್ರೆ, ಅಪಾರ್ಟ್ಮೆಂಟ್ ತೋರಿಸಿದ್ರೆ ಹೆಂಗಂತ ಹೇಳಿ. ಸೊ ಇದನ್ನೇ ಕಸ್ಟಮರ್ ಲೊಕೇಶನ್ ಇರೋದು. ಸೊ ಇಲ್ಲೇ ಬಂದು ವೆಯ್ಟ್ ಮಾಡಿ ನೋಡೋಣ ಕಸ್ಟಮರ್ ಬರ್ತಾರೆ. ಸ್ನೇಹಿತರೆ, ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ಅದೇನಪ್ಪ ಅಂದರೆ ಆಟೋಗಳು ಜಾಸ್ತಿ ಆಗ್ಬಿಟ್ಟವೆ, ತುಂಬ ಆಟೋಗಳಾಗ್ಬಿಟ್ಟವೆ ಬೆಂಗಳೂರಲ್ಲಿ. ಸೊ ಹೆಂಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಜಾಸ್ತಿ ಆದವು ಅದು ಇದು ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಭಯ ಪಡೋ ಅಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಆಟೋಗಳೇ ಕಾಣ್ತವೆ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಆಗ್ತಿದ್ದಾರೆ. ಅಂದರೆ ನೆಗೆಟಿವಿಟಿ ಕಮೆಂಟ್ ಜಾಸ್ತಿ ಮಾಡ್ತಾ ಇದ್ದೀರಾ. ಹೆಂಗೆ ಜೀವನ ಮಾಡೋದು, ನಮಗೆ ಕೆಲಸ ಕಾರ್ಯ ಗೊತ್ತಿಲ್ಲ, ನಾವು ಇದ್ರ ಮೇಲೆ ಡಿಪೆಂಡ್ ಆಗೋಣ ಅಂತ ಇದ್ದೀವಿ. ಆದರೆ ಇಷ್ಟು ಬೆಂಗಳೂರಲ್ಲಿ ಆಟೋಗಳು ಇದ್ದಾವೆ, ಹೆಂಗೆ ನಡೀತದೆ, ಏನು ಮಾಡೋದು ಎತ್ತ ಅಂತ ಅಂದ್ಬಿಟ್ಟು ಸುಮಾರು ಕಮೆಂಟ್ ಆಗ್ತೀರಾ, ಆಯಿತಾ? ಸೊ ನೆಗೆಟಿವಿಟಿ ಕಮೆಂಟ್ಗಳೇ ಜಾಸ್ತಿನೇ. ಸೊ ಫಸ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಎಷ್ಟೇ ಗಾಡಿಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲು ಆಟೋಗಳಿಗೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತೆ, ಅಂದರೆ ಅವರು ಕಂಟ್ರೋಲ್ ಮಾಡ್ತಾರೆ, ಇಷ್ಟು ಗಾಡಿ ಇರಬೇಕು ರೋಡಲ್ಲಿ ಅನ್ನೋದು ಪರ್ಮಿಟು, ಆ ಥರ ಎಲ್ಲ ಬಂದುಬಿಟ್ಟು ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಸರಿನಾ? ಆದರೆ ನೀವು ಗಾಡಿ ಹಾಕ್ಕೊಂಡ್ರು, ನೀವು ಗಾಡಿ ಮಾಡಿದ್ರು ಕೂಡ ಆ ಧೈರ್ಯ ನಿಮ್ಮಲ್ಲಿರಬೇಕು. ನನಗೆ ತಿಳಿದಂಗೆ ಈ ಕಮೆಂಟ್ ಆಗ್ತಿರಲ್ವ, ನಿಮ್ಮ ಮನಸ್ಸಲ್ಲಿ ಒಂಥರ ಭಯ, ಅಂದರೆ ನಿಮಗೆ ನೀವೇನೇ ಭಯ ಪಡಿಸ್ಕೊತಾ ಇದ್ದೀರಾ. ಹೆಂಗೋ ಆಗ್ಬಿಡುತ್ತಪ್ಪ, ನನಗೆ ಹಾಕ್ಬಿಟ್ರೆ ಏನಾದರೂ ಲಾಸ್ ಆಗಿಬಿಟ್ರೆ ಎಷ್ಟೆಷ್ಟೋ ಲಾಸ್ ಆಗಿಬಿಡುತ್ತೀನಿ, ಯಾವುದೋ ನನ್ನ ಜೀವನನೇ ಮುಗಿದೋಗ್ಬಿಡುತ್ತೆ, ಇದು ಬಿಟ್ಟರೆ ಇನ್ನು ನನ್ನ ಲೈಫೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಬೇಕು, ಬಟ್ ಏನಂತಂದರೆ ಜಾಸ್ತಿ ಯೋಚನೆ ಮಾಡೋದ್ರಿಂದ ನಡೆಯೋದಿಲ್ಲ, ಆಯಿತಾ? ಸೊ ಟೇಕ್ ಆ್ಯಕ್ಷನ್. ಫಸ್ಟು ಆ್ಯಕ್ಷನ್ ತೊಗೊಳೋದನ್ನ ಕಲೀರಿ ಸ್ನೇಹಿತರೆ. ಮೊದಲು ಆ್ಯಕ್ಷನ್ ತೊಗೊಳ್ಳಿ, ಅದಾದಮೇಲೆ ಯೋಚನೆ ಮಾಡಿ. ಅದು ಬಿಟ್ಟು ನೀವು ಇವಾಗಲೇ ಭಯ ಪಟ್ಕೊಂಡು ಏನೋ ಆಗೋಯ್ತದೆ, ಹೆಂಗೋ ನಡೀತದೆ, ನಮ್ಗೆ ಲಾಸ್ ಆಗೋಯ್ತದೆ ರೀ, ಲಾಸ್ ಆದರೆ ಎಷ್ಟು ಆಗೋಯ್ತದೆ ಅಮ್ಮಮ್ಮ ಅಂತಂದರೆ 50,000 to 70,000 ರೂಪಾಯಿ ಲಾಸ್ ಆಗ್ಬೋದು, ಆಯಿತಾ? ಅದು ಸಣ್ಣ ಮೊತ್ತನ ಅಂತ ಕೇಳಿದ್ರೆ ಇಲ್ಲ. ಬಟ್ ಏನಂತ ಅಂದರೆ ಅದೇ ನಿಮ್ಗೇನಾದರೂ ಒಂದು ವೇಳೆ ಕೈ ಹಿಡಿತು ಅಂತಂದರೆ ನೀವು ಅದಕ್ಕಿಂತ ಜಾಸ್ತಿ ದುಡಿತೀರಲ್ವ. ನಾನು ಕೂಡ ಯಾವುದೋ ಆಟೋದಲ್ಲೇ ತಾನೇ ಮಾಡ್ತಾ ಇದ್ದೀನಿ, ಅಷ್ಟು ಭಯ ಪಡೋ ಅಂಥದ್ದು ಏನಿದೆ? ಅಲ್ಲ ರೀ, ನೀವೇನ ರೋಡಿಗೆ ಬರೋದು, ನಾನು ರೋಡಿಗೆ ಬರಲ್ವಾ? ನನ್ನ ದುಡಿಮೆ ಕೂಡ ಇದರಲ್ಲೇ ಇರೋದು.
ಒಂದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರಬೇಡಿ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು, ಅವ್ರು ಅದ್ರ ಮೇಲೆನೆ ಡಿಪೆಂಡ್ ಆಗಿದ್ರು. ಸೊ ಅದ್ರಲ್ಲಿ ಇವಾಗ ಡಿಪೆಂಡ್ ಆಗಿರೋದಕ್ಕೆ ಏನಾಯ್ತು, ಈ ತರ ಸುಮಾರು ಎಕ್ಸಾಂಪಲ್ಗಳಿದಾವೆ. ಸೊ ನೀವು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ. ಯಾಕೆ ಭಯ ಪಡ್ತೀರಾ? ಮೊದಲು ಆ್ಯಕ್ಷನ್ ತಗೊಳ್ಳಿ, ಅದಾದ್ಮೇಲೆ ನೀವು ಡಿಸೈಡ್ ಮಾಡಬೇಕು ಆಯ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ನೀವು ಬೀಜ ಬಿತ್ತನೆ ಮಾಡ್ದೇನೆ ನೀವು ಫಲ ಕೊಟ್ಟಿಲ್ಲ, ಗಿಡ ಬರಲಿಲ್ಲ, ಬೆಳಿಲಿಲ್ಲ ಅನ್ನೋದು ತಪ್ಪಾಗುತ್ತೆ, ಸರಿನಾ? ಸೊ ಇದು ನನ್ನ ಅನಿಸಿಕೆ. ಮತ್ತು ನಿಮಗೆ ನೀವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ. ಅಂದರೆ ನಿಮ್ಮನ್ನು ನೀವು ದ್ರೋಹ ಮಾಡ್ಕೋಬೇಡಿ, ನಿಮಗೆ ನೀವೇ ಸುಳ್ಳು ಹೇಳ್ಕೋಬೇಡಿ. ಅಯ್ಯೋಯ್ಯೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸು ಶಾಂತಿಗೋಸ್ಕರ ಸುಳ್ಳು ಹೇಳ್ಕೊಳಕ್ಕೆ ಹೋಗಬೇಡಿ. ಅದು ಹಂಗೆ ಹೇಳೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅವತ್ತೇ ಅಂದ್ಕೊಳ್ಳಿ ನಾವು ನೆಗೆಟಿವ್ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀವಿ, ಹಾಗೆ ನಮ್ಮನ್ನು ನಾವು ಮೋಸ ಮಾಡ್ಕೊತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಿಜ ಹೇಳಿ ಆಯಿತಾ. 1% ಸುಳ್ಳು ನಡೀತದೆ. ಯಾಕಂದರೆ ಜೀವನ ಮಾಡಬೇಕು, ಸರ್ವೈವ್ ಮಾಡಬೇಕು. ನನ್ನ ಜೀವ ಅಥವಾ ಇನ್ನೊಬ್ಬನ ಜೀವನ ನನ್ನ ಕೈಯಲ್ಲಿದೆ, ನಾನು ಕಾಪಾಡಬೇಕು ಅನ್ನೋತಲ್ವ ಆ ಮೂಮೆಂಟಲ್ಲಿ ಮಾತ್ರನೇ 1% ಮಾತ್ರ ಸುಳ್ಳು ಹೇಳಿ. ಅದು ಬಿಟ್ಟು 99% ನಿಜ ಹೇಳಿ ಆಯಿತಾ. ಸೊ ಅವಾಗ ಏನಾಗುತ್ತೆ, ನೀವು ಮಾಡುವಂಥ ಕೆಲಸ ನಿಮ್ಮ ಓಪನ್ ಮೈಂಡಲ್ಲಿ ಇರ್ತೀರಾ, ಮತ್ತು ನೀವು ಮಾಡುವಂಥ ಕೆಲಸಕ್ಕೆ ಒಂದು ಬೆಲೆ ಕೂಡ ಸಿಗುತ್ತೆ. ಸೊ ಯಾವಾಗ್ಲೂ ಓಪನ್ ಮೈಂಡೆಡ್ ಆಗಿರಿ. ಯಾರೋ ಒಬ್ಬ ಏನೋ ಹೇಳ್ದ, ನಾನು ಕೇಳಿದೆ, ಅವ್ನು ಯಾರೋ ಒಬ್ಬ ಹಿಂಗೆ ತಿಳಿಸ್ದ, ಈ ಥರ ಪ್ರಾಬ್ಲಮ್ ಆಗೋಯ್ತದೆ, ಹಿಂಗಾಗೋಯ್ತು, ಅದನ್ನು ಆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಬಿಟ್ಟಿದ್ದು, ಎಷ್ಟು ನೀವು ಓಪನ್ ಮೈಂಡೆಡ್ ಆಗಿರ್ತೀರಾ ನೀವು ಅಷ್ಟು ಮುಂದುವರಿತೀರಾ ಅನ್ನೋದು ನನ್ನ ಅನಿಸಿಕೆ. ಸೊ ನಾನು ಅದೇ ಥರನೇ ಇರೋದು. ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸಕ್ಕೋಸ್ಕರ ರೆಡಿಯಾಗಿ ಓಡಾಡ್ತಾ ಇದ್ದೀನಿ. ಒಂದು ವೇಳೆ ನಾನು ಆಟೋದಲ್ಲಿ ಓಡಾಡೋಕ್ಕಾಗಲ್ವಾ, ಬಸ್ಸಲ್ಲಿ ಓಡಾಡ್ತೀನಿ, ಬಸ್ಸಲ್ಲಿ ಆಗಲ್ವಾ, ಕಾಲಲ್ಲಿ ಓಡಾಡ್ತೀನಿ. ಸೊ ಆ ಥರ ನಿಮ್ಮನ್ನು ನೀವು ರೂಢಿಸ್ಕೋಬೇಕು. ಬನ್ನಿ ಸರ್. ಸೊ ನೀವು ಆ ಥರ ನೀವು ರೂಢಿಸ್ಕೋಬೇಕು. ಸೊ ಆವಾಗಲೇ ಮಾತ್ರನೇ ನಿಮ್ಮನ್ನು ನೀವು ಒಂದು ದಾರಿಗೆ ತಗೊಂಡೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. 4:58 5 ಗಂಟೆ ಆಗೋಕ್ಕಾಯ್ತು. ಆಲ್ಮೋಸ್ಟು 3 ರೆಸ್ಟೆಲ್ಲ ಮಾಡ್ಕೊಂಡು ಊಟ ಗೀಟ ಮಾಡಿಕೊಂಡು 3:30 3:45 ಹಂಗೆ ಆನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸದ್ಯಕ್ಕೆ ಇಂದಿರಾನಗರದಲ್ಲಿದ್ದೇನೆ. ಏನಪ್ಪ ವಿಷಯ ಅಂತಂದರೆ ಡ್ಯೂಟಿಗಳು ಬರೋದೆಲ್ಲ ಕ್ಯಾನ್ಸಲ್ ಆಯ್ತೈತೆ. ಇಲ್ಲಿ ಆಗೊಂದು ಈಗೊಂದು ಅಂತ ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ನನಗೂ ನೋಡಿ ಬೇಜಾರಾಗ್ಬಿಟ್ಟಿದ್ದೀನಿ. ಇದು ಯಾವುದೋ ಒಂದು ಡ್ಯೂಟಿ ಸಿಕ್ಕೈತೆ, ಈಗ ಬಂದು ಪಿಕಪ್ ಅಂತ ಬಂದಿದ್ದೀನಿ. ನೋಡೋಣ ಕಸ್ಟಮರ್ ಬರ್ತಾರೆ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ಬಿಟ್ಟು. ಏನು ಕಾಯಿ ಅಂತ ಗೊತ್ತಿಲ್ಲ, ಇದು ಒಂಥರ ಚೆನ್ನಾಗೈತೆ ಆಯಿತಾ. ಸೊ ಯಾವ ಗಿಡದಲ್ಲಿತ್ತು ಅಂತ ಇಲ್ಲಿ ಈ ಗಿಡದಲ್ಲಿದೆ, ಅದು ಏನಂತ ಗೊತ್ತಿಲ್ಲ. ನೋಡೋಕ್ಕಂತೂ ಸಖತ್ ಬ್ಯೂಟಿಫುಲ್ಲಾಗಿ ಐತೆ. ಇದು ಇವಾಗ LB ಶಾಸ್ತ್ರಿ ನಗರದಲ್ಲಿದ್ದೀನಿ. ಕೋರಮಂಗ್ಲ ಸಿಕ್ಕಿರೋ ಬಾಡಿಗೆ ಇದು ಮಲ್ಟಿಪಲ್ ಡ್ರಾಪು. ಸೊ ಈಗ LB ಶಾಸ್ತ್ರಿ ನಗರದಲ್ಲಿದ್ದೀನಿ ನಾನು. ಇವಾಗ ಕೋರಮಂಗ್ಲದಲ್ಲಿದ್ದೀನಿ. ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಎಲ್ಲಪ್ಪ ಅಂತಂದರೆ ಇಲ್ಲೇ SD ಬ್ಯಾಟ್ ಲೇಔಟಿಗೆ 247 ರೂಪಾಯಿ ಆಗಿದೆ. ಟೈಮ್ ನೋಡ್ಬೋದು 6 ಗಂಟೆ 6 ನಿಮಿಷ. ತುಂಬ ಸ್ಟ್ರಗಲ್ ಆಗ್ತಿದೆ ಆಯಿತಾ. ಡ್ಯೂಟಿಗಳು ಮಾತ್ರ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಡ್ಯೂಟಿಗಳು 78 ರೂಪಾಯಿ ತೋರಿಸಿದ್ದು, ಬಟ್ ಕೊಟ್ಟಿರೋದು ನೀವು ನೋಡ್ಬೋದು ಎಷ್ಟು ಅಂತ, 243 ರೂಪಾಯಿ. ನಾ ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ. ಸೊ ಇದನ್ನು ಒಂದು ಸತಿ ರೀಕ್ಯಾಲ್ಕುಲೇಟ್ ಮಾಡ್ಕೊಳೋಣ. ಒಂದೊಂದು ಸತಿ ಇವನು ಕರೆಕ್ಟಾಗೆ ಇದು ಕ್ಯಾಲ್ಕುಲೇಷನ್ ಆಗಲ್ಲ. ಸೊ ಆ ರೀಸನ್ನಿಂದಾನೆ ಫೇರ್ ಸೀಮ್ಸ್ ಲೋ. ಸೊ ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಗುರು. ಯಾವ ಎಣ್ಣೆ ಹೊಡೆದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾನೋ ಗೊತ್ತಿಲ್ಲ. ತೋರಿಸೋದೊಂದು ಕೊಡೋದೊಂದು. ಸೊ ನಂಗಂತೂ ಬೇಜಾರಾಗುತ್ತೆ ಹಿಂಗೆಲ್ಲ ಆಗ್ಬಿಟ್ರೆ. ಸೊ ಪಿಕಪ್ ತುಂಬ ದೂರ ಬರ್ತಿದೆ ಆಯಿತಾ. ಸೊ ವರ್ತಿಲ್ಲ, ಇಷ್ಟು ದೂರವರೆಗೂ ಹೋಗೋವರೆಗೂ ಕಸ್ಟಮರ್ಗಳು ವೆಯ್ಟ್ ಮಾಡೋದಿಲ್ಲ. 1 ಕಿಲೋಮೀಟ್ರ್ ಏನಾದರೂ ಇದ್ರೆ ಹೋಗಿ ಪಿಕಪ್ ಮಾಡೋಣ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಶನಿವಾರ ದಿನ ಸಿಕ್ಕಾಬಟ್ಟೆ ಡ್ಯೂಟಿಗಳು ಬೀಳುತ್ತೆ. ಬಟ್ ಏನಂತಂದರೆ ಇಲ್ಲಿ ಬೀಳ್ತಾ ಇದ್ದಾವೆ, ತುಂಬ ದೂರ ಬೀಳ್ತಾ ಇದೆ. ತುಂಬ ದೂರ ಬೀಳ್ತಿರೋ ಡ್ಯೂಟಿ ಎಲ್ಲ ತುಂಬ ದೂರ. ಟ್ರಾಫಿಕಲ್ಲಿ ಬೇಕಾದರೆ ಓಡಾಡ್ಬಿಡೋಣ, ಹಿಂಗೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಳೋದಿದೆ ಅಲ್ವಾ ಅಂಥ ಸ್ಟ್ರೆಸ್ಸು ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ಬೋದು. ಇನ್ನೂ ಒಂದು ಲೆಕ್ಕದಲ್ಲಿ ಟ್ರಾಫಿಕಲ್ಲಾದರೆ ಮೂವ್ಮೆಂಟ್ ಆಯ್ತಿರುತ್ತೆ. ಒಂದು ಸ್ವಲ್ಪ ನಮಗೂ ಕೂಡ ಒಂಥರ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಹೆಂಗೆ ಅಂತ ಅಂದರೆ ಅಟ್ಲೀಸ್ಟು ಮೂವ್ ಆಗ್ತಿರುತ್ತೆ, ಯಾರೋ ಅಡ್ಡ ಬರ್ತಾನೆ, ಯಾರೋ ಮಧ್ಯದಲ್ಲಿ ನುಗ್ಬೋದು ಅನ್ನೋ ಒಂದು ಯಾವಾಗಲೂ ಮೈಂಡಲ್ಲಿ ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಈ ಥರ ಒಂದು ಮೂಲೆಯಲ್ಲಿ ಒಂದು ಸೈಡಲ್ಲಿ ಹಾಕೊಂಡು ಕುತ್ಕೊಬಿಡೋದು ಅಂತಂದರೆ ಭಾರಿ ಬೇಜಾರು ಮಾತ್ರ. ಹೆಂಗೆ ಹೇಳೋಣ,
ಬರೋದೆಲ್ಲ ಹಿಂಗೆ ಬರ್ತಿದೆ, ಬರೀ ಟೊಣೊ ಅನ್ಕೊಳೋರೆಲ್ಲ ಅನ್ಕೋಬೇಕು ಸಿಕ್ಕಾಬಡೆ ಡ್ಯೂಟಿಗಳು ಬರ್ತಿದೆ ಅಂತ. ಬರ್ತಿದೆ, ಬಟ್ ಏನಂತಂದ್ರೆ ದೂರ ವಾಕ್ ಮಾಡ್ಕೊಂಡು ಹೋಯ್ತವ್ರೆ. ಸೊ ಇದಕ್ಕಿಂತ ಮುಂಚೆ ಅಲ್ಲಿ ಈ ಕಾರಿಂದ ಮುಂದೆ ಒಬ್ರು ಹೋಗ್ತಿದ್ದಾರೆ, ಅವ್ರು ಕೂಡ ವಾಕ್ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ನೋಡ್ಬೋದು ಎಲ್ಲ ಆರಾಮಾಗಿ ವಾಕಲ್ಲೇ ಹೋಯ್ತಿದಾರಪ್ಪ. ಆಟೋ ಬುಕ್ ಮಾಡ್ಬೋದು ತಾನೆ. ನಮ್ಮ ಮನೆ ನಡೆಯೋದೇ ಇವರಿಂದ ಕಿಲೋಮೀಟ್ರ್ ನೋಡಿ. ಇವ್ರುಗಳೇ ಹಿಂಗೆ ಮಾಡಿಬಿಟ್ರೆ ಹೆಂಗೆ ವಾಕ್ ಮಾಡ್ಕೊಂಡು ಹೋಗೋದು? ಸೊ ಅಲ್ಲಿ ಎಲ್ಲರೂ ಸೇಮ್ ಸಿಚುವೇಶನ್. ಇವರೆಲ್ಲ ಆಟೋ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಹೆಂಗೆ? ಡ್ಯೂಟಿಗಳು ಬಂದಿಲ್ಲ ಅಂದರೆ ತುಂಬಾ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಹಿಂಗೆ ಹೋದರೆ ಹೆಂಗಪ್ಪ ಅಂತಂದ್ಬಿಟ್ಟು ನೋಡಿ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ಅವರು, ಅರ್ಧ ಅವರು, ಕಾಲಿನ ಗಂಟೆ ಏನೇ ಇರಲಿ ಆಯಿತಾ. ಸೊ ಅವಾಗೆಲ್ಲ ಮೂವ್ಮೆಂಟ್ ಆಗ್ತಾ ಇರಬೇಕು. ನಾವು ರೋಡಿಗೆ ಬಂದಿರೋದೇ ದುಡಿಮೆಗೋಸ್ಕರ. ಟೈಮಲ್ಲಿ ದುಡಿಮೆ ಆಗ್ತಿಲ್ಲ ಅಂತಂದರೆ ಹೆಂಗಪ್ಪ ಫ್ಯೂಚರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಜಾಸ್ತಿ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಅಂತೂ ಆಗಲ್ಲ. ಹಿಂಗೆ ಖಾಲಿ ಪಾಲವಾಗಿ ನಿಂತಿರ್ತೀವಲ್ವ, ಆವಾಗ ಏನೇನೋ ಆಲೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೆಗೆಟಿವ್ ಆಲೋಚನೆ ಅಲ್ಲ, ಅಂದರೆ ಏನಪ್ಪ ಇದು ಹಿಂಗೆ, ಹಿಂಗೆ ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಮತ್ತು ಏನು ಒಂದು ಹಾಲಿಡೇ ಆಗಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಹಿಂಗೆ ದುಡಿ ತಿನ್ನು ಮತ್ತು ಜೀವನ ಹಿಂಗೆ ಕಳೆದೋಯ್ತೈತಲ್ಲ ಅಂತ ಅನ್ನೋದು ಬೇಜಾರಾಗುತ್ತೆ ಆಯಿತಾ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ನೋಡಿ, 1,500-2,500 ರೂಪಾಯಿ ದುಡಿಯೋ ಅಂಥ ದಾರಿ ಅಂತೂ ಇದೆ. ಆಟೋದಲ್ಲಿ ದುಡಿಬೋದು, ಅಂದರೆ ಸುತ್ತಾಡಬೇಕು, ಎಲ್ಲ ಡ್ಯೂಟಿಗಳು ಹಾಕ್ಕೊಂಡು ಸುತ್ತಾಡಬೇಕು. ಆದರೆ ಇನ್ನು 5,000 ರೂಪಾಯಿ ಒಂದು ದಿನಕ್ಕೆ ದುಡಿಯೋ ಅಂಥ ದಾರಿ ಏನು ಅನ್ನೋದನ್ನ ಯೋಚನೆ ಮಾಡಬೇಕು, ಸರಿನಾ? ಸೊ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಒಂದು ದಿನಕ್ಕೆ 5,000 ರೂಪಾಯಿ ದುಡಿಯೋ ಅಂಥ ದಾರಿ ಯಾವುದು, ಯಾವ ಥರ ಹಾರ್ಡ್ ಅರ್ನ್ ಮನಿ ಮಾಡ್ಬೋದು ಅಂತ. ಒಂದು ದಿನಕ್ಕೆ 5,000 ರೂಪಾಯಿ ಹೆಂಗೆ ದುಡಿಯೋದು, ಅದಕ್ಕಿರುವಂತಹ ದಾರಿ ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಐಡಿಯಾ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಯೋಚನೆ ಮಾಡೋಣ, ನೋಡೋಣ. ಯಾಕಂದರೆ ಎಲ್ಲರಿಗೂ ಬೇರೆ ಬೇರೆ ಥರ ಐಡಿಯಾಗಳಿರ್ತವೆ, ಹಂಗಾಗಿ ಹೇಳ್ತಿರೋದು. ಸೊ ಇವಾಗ ಆಟೋದಲ್ಲಿ 2,000-2,500 ರೂಪಾಯಿ ಅಂತ ಮಾಡ್ಬೋದು ಆಯಿತಾ. ಇವಾಗೇನೋ ಆಷಾಢ ನಡೀತಾ ಇದೆ, ಸದ್ಯಕ್ಕೆ ಬಿಸ್ನೆಸ್ ನಡೀತಾ ಇಲ್ಲ, ಹಂಗಾಗಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದೀವಿ, ಪಲ್ಟಿ ಹೊಡಿತಾ ಇದ್ದೀವಿ. ಸೊ ಆದರೆ ಇನ್ನು ಆಷಾಢ ಮುಗಿದ್ಮೇಲೆ 2,000-2,500 ರೂಪಾಯಿ ಆಗೇ ಆಗುತ್ತೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಒಂದಿನಕ್ಕೆ 5,000 ರೂಪಾಯಿ ದುಡಿಯೋಂತಹ ಯಾವುದಾದ್ರೂ ಕೆಲಸ ಇದೆಯಾ ನಿಮಗೆ ಗೊತ್ತಿರೋದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಇಲ್ಲಿ ಕೋರಮಂಗಲ ಬಂಕಲ್ಲಿ ಬಂದಿದ್ದೀನಿ, ಎಲ್ಲೂ ಕೂಡ ರಶ್. ಯಪ್ಪ, ಎಲ್ಲೋದ್ರೂ ನಮಗೆ ಅಡ್ಗಿಸ್ಕೊಂತೈತೆ, ನಮಗೆ ಬ್ಯಾಕ್ ಗೇಟ್ ಬೀಳ್ತೈತೆ ಅಂತ ಹೇಳ್ಬೋದು. ಹಂಗೋ ಹಿಂಗೋ ಮಾಡಿ ಹಿಂದೆ ಮುಂದೆ ಮಾಡಿ ಗಾಡಿ ಅಲ್ಲೇ ರೋಡಲ್ಲೆಲ್ಲ ಫುಲ್ ಜಾಮ್ ಆಗೋಯ್ತು. ಇವಾಗ ಗ್ಯಾಸ್ ಹಾಕಿಸ್ಕೊಳೋಣ ಅಂತ ಬಂದು ನಮ್ಮ ಸರದಿಯಲ್ಲಿ ಹಾಕಿಸ್ಕೊತಾ ಇದ್ದೀನಿ ಗ್ಯಾಸ್ನ. ಸೊ 212 ರೂಪಾಯಿ. ಬೆಳಗ್ಗೆ ಡ್ಯೂಟಿ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು 528 ರೂಪಾಯಿ ಆಗೈತೆ. ಆಮೇಲೆ ನಮ್ಮ ಯಾತ್ರೆಯಲ್ಲಿ 114 ರೂಪಾಯಿ. ಒಂದು ಮಿನಿಮಮ್ ಡ್ಯೂಟಿ ಮಾಡಿದೆ, ಕಸ್ಟಮರ್ 50 ರೂಪಾಯಿ ಕೊಟ್ಟು ಹೋಗಿದ್ದು. ಸ್ಟಾರ್ಟಿಂಗ್ ಡ್ಯೂಟಿ ಓಲಾದಲ್ಲಿ ಮಾಡಿದ್ದು, ಓಲಾದಲ್ಲಿ ಒಂದು ಟ್ರಿಪ್ ಮಾಡಿದೆ, 288 ರೂಪಾಯಿ. ಇದು ಇವತ್ತಿನ ಅರ್ನಿಂಗ್ ಬೆಳಗ್ಗೆ 9 ಗಂಟೆಯಿಂದ ಆಗಿರೋದು. ಸೊ ಟೈಮು 7 ಗಂಟೆ 16 ನಿಮಿಷ. ಇಲ್ಲೇ ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ, HSR ಲೇಔಟಲ್ಲಿರೋಂಥ ನಂದಿನಿ ಪಾರ್ಲರ್ ಹತ್ರ. ಕಾಫಿ ಕುಡ್ಕೊಂಡು ಮತ್ತೆ ನೋಡೋಣ, ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಓಡೋಡ್ ಬಂದೆ. ಇಲ್ಲಿ ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು HSR ಎಂಪೈರಲ್ ಹತ್ರ ಇದ್ದೀನಿ ಈಗ. ಎಂಪೈರಲ್ ಅಂದ್ಬಿಟ್ಟು ಎಂಪೈರ್ ಹತ್ರ ಇದ್ದೀನಿ. ಸೊ ನೋಡಿದ್ರೆ ಕಸ್ಟಮರ್ ಬರ್ತಾನೆ ಇಲ್ಲ ಗುರು, ಭಾರಿ ಹಿಂಸೆ ಕೊಡ್ತಾರೆ ಮಾತ್ರ ಇವರು. ಮೆಸೇಜ್ ಹಾಕೋರೆ ಬಿ ರೈಟ್ ದೇರ್ ಅಂತೆ, ಇವ್ರು ರೆಡಿನೇ ಆಗಿರಲ್ಲ. ನಾನು ಬಂದೆ ಇಲ್ಲಿ ಸುಮಾರು ಹೊತ್ತಾಯಿತು, ಆಮೇಲೆ ಸ್ಟಾರ್ಟ್ ಆಗಿದ್ದು ಆಲ್ರೆಡಿ 5 ನಿಮಿಷ ಆಗಿ ಹೋಯ್ತು. ನೋಡ್ಬೋದು, ಇನ್ನು 30 ಸೆಕೆಂಡ್ ಐತೆ. ನಮ್ಮದ್ರಲ್ಲಿ ನಾವೇ ಹೊಡ್ಕೋಬೇಕಾ ಇಲ್ಲ ಏನು ಮಾಡಬೇಕು ಅನ್ನೋದು ಅರ್ಥನೇ ಆಗಲ್ಲ. ಪಿಕಪ್ ಲೊಕೇಶನ್ ಇಲ್ಲಿ ಕೊಟ್ಟಿದ್ರು ಆಯಿತಾ, ಇಲ್ಲಿ ಎಂಪೈರ್ ಮುಂದೆ. ಇವಾಗ ನೋಡಿದ್ರೆ ಬೇರೆ ಕಡೆ ಕೊಟ್ಟವ್ರೆ, ಸೊ ಅಲ್ಲಿ ಹೋಗಿ ಪಿಕಪ್ ಮಾಡಬೇಕು. ಏನು ಚೆನ್ನಾಗಿರೋ ಪಿಕಪ್ ಲೊಕೇಶನ್ ಮತ್ತೆ ಚೇಂಜ್ ಮಾಡಿದ್ರು, ಅಲ್ಲಿಗೆ ಹೋಗೋಣ ಅಂತ ಮೂವ್ ಮಾಡಿಕೊಂಡು ಸುಮಾರು ಮುಂದೆ ಬಂದೆ. ಅದಾದಮೇಲೆ ನೋಡಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡಿದ್ರು 10 ರೂಪಾಯಿ
ಕ್ಯಾನ್ಸಲೇಷನ್ ಚಾರ್ಜ್ ಕೂಡ ಕೊಟ್ಟಿದ್ದಾರೆ ಇದರಿಂದನೇ. ಸೊ ಅಲ್ಲಿಂದ ಸುಮ್ಮನೆ ಆ ಎಂಪೈರ್ ಹೋಟ್ಲಿಂದ ಮುಂದೆ ಬಂದೆ. ಸೊ ಇಂಥವ್ರಿಗೆ ಏನು ತಗೊಂಡು ಹೊಡಿಬೇಕು ಅನ್ನೋದು ನೀವೇ ಹೇಳಿ. ಈಗ ಮತ್ತೆ ಇನ್ನೊಂದು ಪಿಕಪ್ ಸಿಕ್ಕೈತೆ, ಅದನ್ನು ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಎಷ್ಟೋ ಕಸ್ಟಮರ್ನ ಡ್ರಾಪ್ ಮಾಡಿದೆ, 61 ರೂಪಾಯಿ ಅವ್ರದ್ದು ಟೋಟಲ್ ಪೇಮೆಂಟ್ ಬಂದು ನೀವು ನೋಡ್ಬೋದು. ಬಿಲ್ ಅಮೌಂಟು 158 ರೂಪಾಯಿ ಅಂತ ತೋರಿಸ್ತಿದೆ, ಅಷ್ಟಿರಲ್ಲ. ಇವರು ಹಿಡಿದು ಮುರಿದು ಕೊಡೋದೇ ಬೇರೆ ರೇಟು. ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೈಕೊಂಡ್ರಳ್ಳಿ ಹತ್ರ ಇದ್ದೀನಿ. ಈಗ ನೋಡಿ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಥರ ಬರುತ್ತೆ ಎಲ್ಲ ಬರೋಂಥ ಕಿಲೋಮೀಟ್ರ್ಗಳಂತೂ ಸಿಕ್ಕಾಬಟ್ಟೆ ಲಾಂಗು, ಅಂದರೆ ಪಿಕಪ್ ಡಿಸ್ಟೆನ್ಸು. ಸೊ ಟೈಮು 8 ಗಂಟೆ 10 ನಿಮಿಷ. ಸೊ ನಾನು ಮನೆ ಕಡೆ ಹೊರಟೆಪ್ಪ, ಸವಾಸನೇ ಬೇಡ ಅನ್ಸುತ್ತೈತೆ. ಜಸ್ಟ್ ಮನೆಗೆ ಬಂದೆ. ಇವತ್ತೊಂದು ದಿವಸ ವಿಡಿಯೋದಲ್ಲಿ ನೋಡಿರ್ತೀರ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ತುಂಬಾ ಫಸ್ಟ್ರೇಟೆಡ್ ಡೇ ಆಯಿತಾ. ಸೊ ಹಿಂಗೂ ಕೂಡ ಇರುತ್ತೆ, ಯಾವಾಗಲೂ ಆಟೋದಲ್ಲಿ ನಮಗೆ ಇನ್ಕಮ್ ಆಗ್ತಾನೆ ಇರುತ್ತೆ. 2,000 3,000 ಮಾಡ್ತಿರ್ತೀನಿ, 1,500 ಮಾಡ್ತಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಟೈಮ್ ಏನಿದೆ ಅದು ಅಷ್ಟು ನಾನು ಕೊಟ್ಟೇ ಇದ್ದೀನಿ. ಸೊ ಯಾವುದೇ ಥರ ಅದರಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಟೈಮ್ ಇವಾಗ ಬಂದುಬಿಟ್ಟು 8 ಗಂಟೆ 42 ನಿಮಿಷ. ಬೆಳಗ್ಗೆ 9 ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 20 ನಿಮಿಷ ಹೋಯ್ತು ಅಂತ ಅಂದರೆ 12 ಅವರ್ ಆಗ್ತಾಯಿದೆ. ಸೊ ನನ್ನ ಟೈಮಿಂಗ್ಸ್ ಏನು ರೋಡ್ ಮೇಲೆ ಕೊಡಬೇಕು ನಾನು ಕೊಟ್ಟಿದ್ದೀನಿ. ಸೊ ಬನ್ನಿ, ಎಷ್ಟು ನಾನು ಇವತ್ತು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಪನ್ ಮಾಡ್ಕೊಂಡಿದ್ದೀನಿ, 675 ರೂಪಾಯಿ ಆಗಿದೆ ಇವರ ಕಮಿಷನ್ ಕಟ್ಟಾಗಿ. ಕೆಲವೊಬ್ಬರೆಲ್ಲ ಫೇಕ್ ಅಂತ ಹೇಳ್ತೀರಾ. ಸೊ ಇದು ಇಡೀ ವಾರದಲ್ಲೇ ನಾನು ಊಬರಲ್ಲಿ ಮಾಡಿರೋ ಅರ್ನಿಂಗು. ಇವತ್ತು 13, ಶನಿವಾರ 13 ಅಲ್ವಾ ಡೇಟು. ಸೊ ಇವತ್ತೊಂದು 675 ರೂಪಾಯಿ. ನಮ್ಮ ಯಾತ್ರೆ ಕೂಡ ಓಪನ್ ಮಾಡ್ಕೊತೀನಿ. ಸೊ ನಮ್ಮ ಯಾತ್ರೆ ಓಪನ್ ಆಗಿದೆ. 114 ರೂಪಾಯಿ. ಇದರಲ್ಲಿ 15 ರೂಪಾಯಿ ಇಲ್ಲ 25 ರೂಪಾಯಿ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಮಾಡ್ಕೊತಾನೆ. ಸೊ 2 ಟ್ರಿಪ್ಪಿಂದಾಗಿ ಆಗಿದ್ದು ನನಗೆ 114 ರೂಪಾಯಿ. ಹಾಗೆ ಓಲಾ ಕೂಡ ಓಪನ್ ಮಾಡ್ಕೊತೀನಿ. ಸೊ ಡೇಟ್ ನೋಡ್ಕೊಳ್ಳಿ ಇಲ್ಲೇ. ಫೇಕ್ ಯಾಕ್ರಿ ನಾನು ಫೇಕ್ ಮಾಡಲಿ, ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ ಅಂತಂದರೆ ಫೇಕ್ ನ್ಯೂಸ್ ಕೊಟ್ಟು ಯಾರೂ ಮಾಡಲ್ಲ. ಸೊ ಇವತ್ತಿನ ಅರ್ನಿಂಗ್ಸು ಇಲ್ಲ ನೋಡ್ಬೋದು. ಓಲಾದಲ್ಲಿ 288. ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊಳ್ತೀನಿ. ಕ್ಯಾಲ್ಕುಲೇಟ್ರಲ್ಲಿ ಕೂಡ ಲೆಕ್ಕ ಮಾಡ್ಕೊಳ್ಳೋಣ. 675 ಪ್ಲಸ್ 114 ಪ್ಲಸ್ 288 1077 ರೂಪಾಯಿ. ಮತ್ತು ಒಂದು ಕಸ್ಟಮರು ರೋಡ್ ಸೈಡ್ ಒಂದು ಬಾಡಿಗೆ ಮಾಡಿದೆ, ಅದೊಂದು 50 ರೂಪಾಯಿ. 30 ರೂಪಾಯಿ ಬಾಡಿಗೆ, ಅದು 50 ರೂಪಾಯಿ ಕೊಟ್ಟು ಹೋದ್ರು ಕಸ್ಟಮರು. ಸೊ ಒಟ್ಟು ಆಗಿರೋಂಥ ಅರ್ನಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ ಈಗ ಟೈಮು 8 ಗಂಟೆ 45 ನಿಮಿಷ. ಇದರಲ್ಲಿ ಮೈನಸ್ 200 ರೂಪಾಯಿ ಗ್ಯಾಸ್ ಆಗಿದೆ. 200 ರೂಪಾಯಿ ಆಗಿಲ್ಲ, 200 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ ಬಿಡಿ. ಇದು ಅರ್ನಿಂಗು ಮನೆಗೆ ತಂದಿರೋದು. 927 ರೂಪಾಯಿ ಗ್ಯಾಸ್ ಖರ್ಚೆಲ್ಲ ಕಳೆದ್ಬಿಟ್ಟು ನಾನು ಮನೆಗೆ ತಂದಿರೋದು. ಸೊ ಇದು ಕೂಡ ಕಮ್ಮಿ ಏನಲ್ಲ, ಸುಮ್ಮನೆ ಮನೇಲಿ ಇದ್ದಿದ್ರೆ ಇದು ಕೂಡ ಅರ್ನಿಂಗ್ಸ್ ಆಗ್ತಿರ್ಲಿಲ್ವಲ್ಲ. ಸೊ ನಮ್ಗೇನೋ ಒಂದು ಅರ್ನಿಂಗ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸೊಳ್ಳೆ ಇಲ್ಲಿ. ಸೊ ಸ್ವಲ್ಪ ಸೊಳ್ಳೆಯಿಂದ ಹುಷಾರಾಗಿ ದೂರ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಡೆಂಗು ನಮ್ಮ ಲೇಔಟಲ್ಲಿ ಕೂಡ ಆಲ್ರೆಡಿ ಒಬ್ರಿಗೋ ಇಬ್ರಿಗೇನೋ ಡೆಂಗು ಜ್ವರ ಬಂದು ಅಡ್ಮಿಂಟ್ ಆಗಿದ್ದಾರೆ. ಸೊ ಸ್ವಲ್ಪ ನೀವೇನಾದರೂ ಹೊರಗಡೆನೇ ಇರ್ತೀರ ಅಂತಂದರೆ ತೆಂಗಿನೆಣ್ಣೆನ ಯೂಸ್ ಮಾಡಿಕೊಂಡು ಸ್ವಲ್ಪ ಹಚ್ಕೊಂಡ್ರೆ ಸೊಳ್ಳೆ ಕಡಿಯೋದಿಲ್ಲ ಅಂತ ಕೇಳ್ಪಟ್ಟೆ. ಸೊ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಟು ಟಾಪಿಕ್ಗೆ ಸ್ನೇಹಿತರೆ ಹೇಳಬೇಕು ಅಂತಂದರೆ ನೋಡಿ, 927 ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ. ಗ್ಯಾಸ್ ಖರ್ಚೆಲ್ಲ ಕಳೆದು 12 ಅವರ್ ನಾನು ಅಷ್ಟು ನನ್ನ ಟೈಮ್ ಕೊಟ್ಟಿದ್ದೀನಿ. ಸೊ ಡೈಲಿ ಒಂದೇ ಥರನೇ ಬಿಸ್ನೆಸ್ ಇರೋದಿಲ್ಲ ಆಯಿತಾ. ಒಂದು ದಿವಸ 2,000 ಆಗುತ್ತೆ, ಒಂದು ದಿವಸ 2,200 ಆಗುತ್ತೆ, ಒಂದು ದಿವಸ 1,500 ಆಗುತ್ತೆ, 1,800 ಆಗುತ್ತೆ. ಹಿಂಗೆ ಅಪ್ ಡೌನ್ ಇರುತ್ತೆ. ಬಟ್ ಏನಂತಂದರೆ ನಮ್ಮ ಟೈಮ್ ಅಂತೂ ರೋಡ್ ಮೇಲೆ ಕೊಡಲೇಬೇಕು. ಓಡಿ ಬರೋಕ್ಕಾಗಲ್ಲ. ಒಂದೊಂದು ಸತಿ ಬರ್ಬೋದು, ಏನು ಮಾಡೋಕ್ಕಾಗಲ್ಲ. ಬಟ್ ಏನಂತಂದರೆ ಆದಷ್ಟು ನಮ್ಮ ಟೈಮ್ನ 100% ಕೊಡಬೇಕಾಗುತ್ತೆ. ಮತ್ತೆ ಹೇಳ್ಬೇಕು ಅಂತಂದರೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಏನು ಅವ್ರ ಮೆಂಟಾಲಿಟಿ ಅಂತ ಗೊತ್ತಿಲ್ಲ. ಸೊ ಅದು ಕೂಡ ತುಂಬ ಬೇಜಾರಾಯಿತು. ನಾವು ಹೋಗಿರ್ತೀವಿ, 2-3 ಕಸ್ಟಮರ್ ಹಂಗೆ ಮಾಡಿದ್ರು. ಒಂದೊಂದು ಕಿಲೋಮೀಟ್ರು ಪಿಕಪ್ಗೆ ಅಂತ ಹೋದೆ. ಊಬರಲ್ಲಿ ಒಂದು ಕಸ್ಟಮರಿಂದ 10 ರೂಪಾಯಿ ಸಿಕ್ತು. ಆಮೇಲೆ ಇನ್ನೊಂದು ಪಿಕಪ್ಗೆ ಅಂತ ಊಬರಲ್ಲೇ ಹೋಗಿದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ ನನಗೆ. 900 ಮೀಟ್ರ್ ಹೋಗಿದೆ. ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ 800 ಮೀಟ್ರ್ ಹೋಗಿದೆ ಪಿಕಪ್ಗೆ ಅಂತ ಅಂದ್ಬಿಟ್ಟು. ನಮ್ಮ ಯಾತ್ರೆಯಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಅದರಲ್ಲಿ ಏನೂ ಸಿಗೋಲ್ಲ. 3-4 ನಿಮಿಷ ಆದಮೇಲೆ ಕ್ಯಾನ್ಸಲ್ ಮಾಡೋರು ಆಯಿತಾ. ಸೊ ಅವ್ರು ಬೇರೆ ಗಾಡಿ ಏನೋ ಬುಕ್ ಮಾಡ್ಕೊಂಡು ಹೊಂಟೋಗಿದ್ರು. ನಾನು ಫೋನ್ ಮಾಡಿದಾಗ ನನಗೆ ಗಾಡಿ ಸೌಂಡ್ ಕೇಳಿಸ್ತಿತ್ತು, ಅವರು ಟ್ರಾವೆಲ್ ಮಾಡ್ತಿರೋದು. ಸೊ 1 ಗಾಡಿ 2 ಗಾಡಿ ಈ ಥರ ಬುಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಯಾವ ಗಾಡಿ ಫಸ್ಟ್ ಹೋಗಿರುತ್ತೆ ಆ ಗಾಡಿಗೆ ಮಾತ್ರ ಪ್ರಿಫರೆನ್ಸ್ ಕೊಟ್ಕೊಂಡು ಆ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ನಮಗೆ
ಇದೊಂದು ಲಾಸ್ ಆಗುತ್ತೆ. ಒಂದೊಂದು ಕಿಲೋಮೀಟ್ರ್ ಅಂತಂದರೆ ಗ್ಯಾಸ್ ಹಾಕ್ಕೊಂಡಂತೂ ಹೋಗಲೇಬೇಕಾಗುತ್ತಲ್ವ, ಸುಮ್ಮನೆ ಅಂತೂ ನಮಗೆ ಗ್ಯಾಸ್ ಬರೋದಿಲ್ಲ. 1 ಕಿಲೋಮೀಟ್ರಿಗೆ ನನ್ನ ಲೆಕ್ಕದಲ್ಲಿ 8 ರೂಪಾಯಿ ಅಷ್ಟು ಖರ್ಚು ಬರುತ್ತೆ ಗ್ಯಾಸು, ಮತ್ತು ವೇರೆಂಟೇರು, ಟೈರ್ ಉಜ್ಜೋಗೋದು, ಗಾಡಿ ರಿಪೇರಿ, ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು. ಸೊ ಇದು ನಮ್ಗೆ ಅರ್ಥ ಆಗುತ್ತೆ, ಕಸ್ಟಮರ್ಗಳಿಗೆ ಅರ್ಥ ಆಗಲ್ಲ. ಸೊ ಏನು ಮಾಡೋಣ ಅಂದರೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.